ಆ ವಯಸ್ಸಿನಲ್ಲಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ, ಕೇವಲ ಆಕರ್ಷಣೆ ಅಂತ ಮಾತ್ರ ಹೇಳ್ಬೋದು ಅಷ್ಟೇ. ಎಷ್ಟನೇ ಕ್ಲಾಸಲ್ಲಿ? 7th. ಏನಿವಾಗ ಒಂದು ಇದನ್ನ ಸ್ಕ್ರೂ ಡ್ರೈವರ್ ಇಟ್ಕೊಂಡಿರೋವಲ್ಲ, ಆ ಸ್ಕ್ರೂ ಡ್ರೈವರ್ನ ತಾಂಬಿಟ್ಟು ಅವ್ನು ಹೊಡ್ಯಾಕ್ ಬಂದ್ಬಿಡ್ತಾನಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಅಂತ ಇದು ಮಾಡೋಣ, ಆ ಹುಡುಗಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೈತಾವನಲ್ಲ ಅನ್ನೋ ಕಾರಣಕ್ಕೆ ಇವನು ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೇನು ಹೊಡೆದ್ರು ನಾನು ಕೇಳ್ತಿರಲಿಲ್ಲ. ಅಲ್ಲೇನೋ ಅಲ್ಲೊಂದು ಸೋಕೇಶ್ ಇತ್ತು, ಅದು ಸ್ಕ್ರೂ ಡ್ರೈವರ್ ಇತ್ತು, ತಾಂಡಿ ಸುಚ್ಬಿಟ್ಟೆ. ಅಣ್ಣ ನಿಮ್ಮ ಮೂಲ ಯಾವರು? ಶೆಟ್ಟಿಹಳ್ಳಿ ಅಂತ, ತುಮಕೂರು ನಗರ ವ್ಯಾಪ್ತಿಗೆ ಸೇರಿದೆ. ಇವಾಗ ಅದು ಮೊದಲು ಹಳ್ಳಿ, ಇದು ಹಳ್ಳಿ, ಈಗ ನಗರ ವ್ಯಾಪ್ತಿ ಸ್ಮಾರ್ಟ್ ಸಿಟಿ ವ್ಯಾಪ್ತಿಗೆ ಸೇರಿದೆ. ಇದು ಯಾವ ವರ್ಷ ನೀವು ಹುಟ್ಟಿದ್ದು? 21/5/75ರಲ್ಲಿ. 75 ಸರ್. ಅಂದರೆ ನಿಮ್ಗೆ ಎಷ್ಟು ಏಜು? 51 ಕಂಪ್ಲೀಟಾಗಿ 52 ರನ್ನಿಂಗ್. 52 ರನ್ನಿಂಗ್ ಆಯಿತು. ಒಂದು ತಿಂಗಳೇನೋ ಜಾಸ್ತಿ. 8ನೇ ಕ್ಲಾಸ್ ಓದಿದ್ದೀರಿ? 8ನೇ ಕ್ಲಾಸ್ ಅರ್ಧಕ್ಕೆ ಬಿಟ್ಟಿದ್ದೀರಿ? 8ನೇ ಕ್ಲಾಸು ಅಂದರೆ ಯಾವಾಗಲೇ 3ನೇ ಕ್ಲಾಸ್ವರೆಗೂ ಇಲ್ಲಿ ಓದಿದೆ, ಕನ್ನಡ ಇದು ಸರ್ಕಾರಿ ಸ್ಕೂಲ್ನಲ್ಲಿ. ಅಲ್ಲಿಗೆ ಹೋದ ನಂತರ ಅಲ್ಲಿ ನಮ್ಮ ತಾಯಿಯರೂರ್ನವರು ಗುಬ್ಬಿ ಹೊಸಳ್ಳಿ ಅಂತ, ಹೊಸಳ್ಳಿ ಅಂತ ಬರುತ್ತೆ. ಅಲ್ಲೇರು ನಾನೇನಕ್ಕೋ ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಬಾರೋ ಇಲ್ಲಿ ಅಂತ ಕರೆದ್ರು. ನಮ್ಮ ತಾಯಿಯರೂರು ಆಗಿರೋದ್ರಿಂದ ಅವ್ರದ್ದು ನನ್ನ ಗುರುತಿಸಿ ಏನು ಮಾಡ್ತಾ ಇದ್ದೀನಿ ನೀನು ಇಲ್ಲಿ ಅಂತ ಕೇಳಿದ್ರು. ಏನೂ ಇಲ್ಲ, ಮನೇಲಿ ತೋಟ ತೆಗೆದಿದ್ದೀನಿ ಅಂದೆ. ನಮ್ಮ ತೋಟ ಇತ್ತು, 15 ಎಕರೆ ತೋಟ ಇತ್ತು. ಅವಾಗಿನ್ನೂ ಚಿಕ್ಕ ಚಿಕ್ಕ ಗಿಡಗಳು, ಇನ್ನೂ ಫಸಲುಗಳು ಅವಾಗಿನ್ನೂ ಬಿಡ್ತಾಯಿದ್ವು. ಆಮೇಲೆ ಕೇಳಿದ್ರು, ಓದೋದು ಏನು ಓದೋದು ಬರೆಯೋದೇನು ಮಾಡೋದೇನೋ ಅಂತ ಅಂದರು. ಅವ್ರು ನನಗೆ ಗೊತ್ತಿರೋ ಕಾರಣದಿಂದ ಆ ರೀತಿ ಕೇಳಿದ್ರು. ಓದ್ತೀನಿ ಅಂದರು. ನಿಮ್ಮ ಅಪ್ಪರಿಗೆ ಹೇಳ್ತೀನಿ ಬರ್ತೀಯಾ ಸ್ಕೂಲ್ಗೆ ಅಂತ ಕೇಳಿದ್ರು ನನಗೆ. ಓದ್ತೀನಿ ಅಂದೆ. ನಮ್ಮ ತಂದೆಯರಿಗೆ ಅವರು ಕನ್ವಿನ್ಸ್ ಮಾಡಿದ್ರು. ಅವ್ರಿಗೆ ಹೇಳಿದ್ರು, ನಿಮ್ಮ ಹುಡುಗನ ಯಾಕೆ ಈ ವಯಸ್ಸಿನೆಲ್ಲ ಇದು ಮಾಡ್ತೀರಾ ಅಂತ. ನಮ್ಮ ತಂದೆಯವರು ಅವಿದ್ಯಾವಂತರಾಗಿದ್ದರೂ ಕೂಡ ಅವ್ರಿಗೆ ದೂರ ಕಳಿಸ್ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮಕ್ಕಳು ಎಲ್ಲಿ ಹೋಗಿ ಏನಾಗುತ್ತೋ ಅನ್ನೋ ಒಂದು ಭಯ. ಅದು ಕಾಡು ಟೈಪ್ ಇತ್ತು ಅವಾಗ. ಇವಾಗಲೂ ಹಾಗೇ ಇದೆ, ಹಳ್ಳಿ ಅಂದಮೇಲೆ ಆ ಥರನೇ ಇರ್ತದೆ. ಹಾಗಾಗಿ ಇಷ್ಟೊಂದು ತೋಟ ಐತಲ್ಲ, ಏನು ನಮ್ಮ ಮಕ್ಕಳು ಓದಿ ಏನು ಯಾವ ಆಫೀಸರ್ ಆಗಬೇಕು, ಓದಾಕ್ಷಣಕ್ಕೆ ಏನು ಕೆಲಸ ಸಿಗುತ್ತಾ ಅನ್ನೋದು ಅವರ ಸಾಮಾಜಿಕ ಅವ್ರ ಪ್ರಜ್ಞೆ ಅಷ್ಟೇ. ಹಾಗಾಗಿ ನಮ್ಮನ್ನು ವಿದ್ಯಾಭ್ಯಾಸಕ್ಕೆ ಅಲ್ಲಿ ಕಳ್ಸೋಕ್ಕೇನು ಇಷ್ಟಪಡಲಿಲ್ಲ. ಇವ್ರು ಕೇಳಿದ ನಂತರ ನಾವು ಇಲ್ಲೇ ಹತ್ರದಾಗಿದೆಯಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಳ್ಸೋಕೆ ಒಪ್ಪಿಗೆ ಕೊಟ್ಟರು. ಹಾಗಾಗಿ ನಾನು ಬರೀ ಕೈನಲ್ಲಿ ಸ್ಕೂಲ್ಗೆ ಹೊರಟೋದೆ. ಏನು ತಗೊಂಡಿಲ್ಲ, ಬರೀ ಕೈಲಿ 3ನೇ ಕ್ಲಾಸ್ ಓದಿದ್ದೆ ಇಲ್ಲಿ ಅಷ್ಟೇ. ಬರೀ ಕೈಲಿ ಸ್ಕೂಲ್ಗೆ ಹೋದೆ. ನಾನು ಶ್ರೀನಿವಾಸ ವಿದ್ಯಾಸಂಸ್ಥೆ ಅಂತ ಒಂದು ಪ್ರೈವೇಟು ಸ್ಕೂಲ್ಗೆ ಹೋದೆ. ರಾಜಣ್ಣ ಅಂತ ಮಾಸ್ಟರ್ ಹೆಸರು. ಅವರೇ ನನಗೆ ಮುಂದಿನ ವಿದ್ಯಾಭ್ಯಾಸನ ನಾನು ಮುಂದುವರಿಸು ಅಂದರೆ ಅವ್ರನ್ನ ಖಂಡಿತವಾಗ್ಲೂ ಮರಿಬಾರ್ದು. ಗುರುಗಳು ದೇವರು ಹತ್ತದ್ರ ಇಕ್ಕೋದು. ದೇವರು ಅವರ ಇಲ್ವಾ ಗೊತ್ತಿಲ್ಲ, ಒಂದೊಂದು ಸತಿ ಹೇಳೋಕ್ಕಾಗಲ್ಲ. ಗುರುಗಳು, ತಾಯಿ, ತಂದೆ ಇವರೆಲ್ಲ ನಿಜವಾದ ದೇವ್ರುಗಳು ಅಂತಲೇ ಹೇಳ್ಬೋದು. ದೇವ್ರ ವಿಧಾನ ಹೆಂಗೆ ಒಂದೊಂದು ಸತಿ ಹೇಳೋಕ್ಕಾಗಲ್ಲ, ಡೌಟ್ಸ್. ಅದು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿನ ಅಂತರಾಳದೊಳಗೆ ನಾವು ಮಾಡೋವಂಥ ಕೆಲಸಗಳಿಗೆ, ನಮ್ಮ ಮನೋಭಾವನೆಗಳಿಗೆ, ನಮ್ಮ ವ್ಯಕ್ತಿತ್ವಗಳಿಗೆ ದೇವರು ಇರ್ತಾನೆ ಅಂತ ಹೇಳ್ಬೋದೇ ಹೊರತು ದೇವ್ರು ಇದ್ದಾನೆ ಅಂತಲೇ ಅಧಿಕೃತವಾಗಿ ಹೇಳೋಕ್ಕೆ ಆಗಲ್ಲ. ಇವರೆಲ್ಲ ಇದ್ದಾರೆ ಅಂತ ಅಧಿಕೃತವಾಗಿ ಹೇಳ್ಬೋದು. ನಾನು ಓದಿರೋದು ಕಡಿಮೆ ಆಗಿರ್ಬೋದು. ನನ್ನ ಅಭಿಪ್ರಾಯ ಏನು ಓದೇನೆ ಅನ್ನೋದಕ್ಕಿಂತ ಏನು ತಿಳ್ಕೊಂಡವನೇ ಅನ್ನೋದು ಮುಖ್ಯ. ಆದರೆ ನನಗೆ ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅನ್ನೋದು ದುರಹಂಕಾರ. ಈಗ 8ನೇ ಕ್ಲಾಸ್ ಅರ್ಧಕ್ಕೆ ಬಿಟ್ರಿ, ಆಮೇಲೆ ಏನಾಯ್ತು? 8ನೇ ಕ್ಲಾಸ್ ಬಿಟ್ಟೆ ಅನ್ನೋದಕ್ಕೆ ಈ ಒಂದು ಕಾರಣಕ್ಕೆ ಏನು ಬಿಡಲಿಲ್ಲ. ನಮ್ಮ ಅಣ್ಣ ಮದುವೆಗೆ ಹೋಗಿದ್ದೆ ನಾನು. ನಮ್ಮ ಅಣ್ಣ ನನಗಿನ್ನ ಇನ್ನೊಬ್ಬ ದೊಡ್ಡನಿದ್ದಾನೆ. ಅವನು ಮದುವೆಗೆ ಹೋಗಿದ್ದಾಗ ರಜಾ ಲೀವ್ ಲೆಟರ್ ಕೊಟ್ಟಿರಲಿಲ್ಲ. ನಾನು ಸ್ಕೂಲ್ ಬಿಡೋಕ್ಕೆ ಕಾರಣ ಇದು. ಲೀವ್ ಲೆಟರ್ ಕೊಟ್ಟಿರಲಿಲ್ಲ. ನನಗಿಲ್ಲೇನು ಹೊಡಿತಿರಲಿಲ್ಲ. ಈ ಮಿಡ್ಲ್ ಸ್ಕೂಲ್ನಲ್ಲಿ 7th ಓದ್ಬೇಕಾದ್ರೆ ಏನು ಹೊಡಿತಿರಲಿಲ್ಲ ಯಾರನ್ನು. ಅಷ್ಟು ಚೆನ್ನಾಗಿ ಓದ್ತಾ ಇದ್ದೆ ಅಂತ ಹಂಗೆ ಗೊತ್ತು ನನಗೆ, ಹೆಂಗೆ ಓದ್ತಿದ್ದೆ ಅಂತ. ಹಾಗಾಗಿ ನನಗೆ ಏನು ಹೊಡಿತಿರಲಿಲ್ಲ. ಬರ್ದಂಗೆ ಹೋಗ್ಬಿಡ್ತಾನೆ. ತಪ್ಪಿಸ್ಕೊಂಡ್ರೆ 2 ತಿಂಗಳು 3 ತಿಂಗಳು ಓದ್ತಿರಲಿಲ್ಲ. ಆ ಥರ ಬರ್ದಂಗಿದ್ರೆ ಮನೆ ತಕ್ಕ ಬಂದು ಕರ್ಕೊಂಡು ಹೋಗ್ತಾಯಿದ್ರು ನನಗೆ ಸ್ಕೂಲ್ಗಳಿಗೆ. ಆ ಸ್ಕೂಲ್ನಾಗ ಹೈಸ್ಕೂಲ್ಗೆ ಹೋದ್ಮೇಲೆ ನಾನು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಹೋಗಿರೋ ಯಾರೂ ಬರಲಿಲ್ಲ. ಈ ಸ್ಕೂಲ್ನಲ್ಲಿ ಹಂಗಿತ್ತು. ಹೈಸ್ಕೂಲ್ಗೆ ಹೋದ್ಮೇಲೆ ಹಂಗಾಯಿತು. ಯಾಕೆ ನಾನು ಹೋಗಲಿಲ್ಲ ಅಂತಂದರೆ, ಒಂದು ವಿಜಯಲಕ್ಷ್ಮಿನ ಹುಡುಗಿಗೆ ಅವ್ರ ಅಕ್ಕನ ಮದುವೆಗೆ ಹೋಗಿತ್ತಂತೆ. ಅವ್ರ ಅಕ್ಕನ ಮದುವೆಗೆ ಆ ಹುಡುಗಿಗೆ 1st ಕ್ಲಾಸ್ 2nd ಕ್ಲಾಸಾಗಿ ಪಾಸಾಗಿರೋರಲ್ಲ ಕೈ ಎತ್ತಿರಿ ಅಂದರು. ಆ ಸ್ಕೂಲ್ನ ಹೆಡ್ ಮಾಸ್ಟ್ರು. ಸೊ ನಾನು ಎತ್ತದೆ, ನಾನು 1st ಕ್ಲಾಸು ಅಂತಾನೆ. 7ನೇ ಕ್ಲಾಸ್ನಾಗ 1st ಕ್ಲಾಸ್ 2nd ಕ್ಲಾಸ್ ಪಾಸಾಗಿರೋರು ಎತ್ತಿರಿ ಅಂದರು. ನಾನು ಎತ್ತದೆ. ಹಾಗಾಗಿ ಅವರು ಪ್ರತ್ಯೇಕವಾಗಿ ಅಲ್ಲಿ ನೋಡೋಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಅಲ್ಲಿ ಬೋರ್ಡ್ ಮೇಲೆ ಬರೀಬೇಕು, ಈ ಆಲ್ವೇಸ್ ಕಂಪ್ಲೇಂಟ್ ಮಾರ್ಕೆಟ್ ಡಸ್ ದ ವರ್ಲ್ಡ್ ದ ಬನ್ಸಿ ಲವ್ಲಿ ಬಂಚ್ ಅಂಡ್ ದ ಮಾರ್ಕೆಟ್ ಚೇಜ್ ಅಂತ ಒಂದು ಪದ್ಯ ಇತ್ತು. ಯಾವ ಸರ್ ಯಾವ ಭಾಷೆ? ಇಂಗ್ಲೀಷ್ನಲ್ಲಿ. ಅದನ್ನ ನೀವು ಬಂದು ಬರೀರಿ ನೋಡೋಣ, ನೀವು ಹೆಂಗೆ ಬರ್ದಿದ್ದೀರಾ. ಫಸ್ಟ್ ಕ್ಲಾಸ್ ಬರ್ದಿರಲ್ಲ, ಬರೀರಿ ಅಂತ. ಬಂದು ಬರೀರಿ ಅಂತ. ಒಳ್ಳೆ ಟೆಸ್ಟ್. ಅರ್ಧ ಇದ್ರ ಹೇಳಿ ಒಂದ್ಸಲ.
ಈ ಆಲ್ವೇಸ್ ಕಮ್ಸ್ ಅಂಡ್ ಮಾರ್ಕೆಟ್ ಡೇಸ್ ದ ವರ್ಡ್ ಬಲೂನ್ಸ್ ಎ ಲವ್ಲಿ ಬಂಚ್ ಅಂಡ್ ಇನ್ ದ ಮಾರ್ಕೆಟ್ ಸ್ಟೇಜ್ ಆ ನೆವರ್ ಟು ಥಿಂಕ್ ಆಫ್ ಲಾಂಚ್ ಅಂತಾನೆ ಇಂದು ಕಂಟಿನ್ಯೂ ಆಗೈತೆ ಅದೆಲ್ಲ ಹೇಳ್ತಾ ಹೋಗ್ತೀನಿ ಅವೆಲ್ಲ. ಓ ನೀವು ಮರ್ತಾ ಇಲ್ಲ ಇನ್ನ ಯಾಕೆ ಮರೆಯೋಣ? ವಿದ್ಯೆನ ಮರೆಯೋಕ್ಕಾಗಲ್ಲ. ದುಡ್ಡು ಕಳ್ಬಿಡ್ಬೋದು, ಆಸ್ತಿ ಕಳ್ಬಿಡ್ಬೋದು, ಏನು ಬೇಕಾದ್ರೂ ಕಳಿಬೋದು. ವಿದ್ಯೆ ಕಳೆಯಲಾಗದಂಥ ವಸ್ತು ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ವಿದ್ಯೆ ಕಳೆಯೋಕ್ಕಾಗೋದಿಲ್ಲ, ಅದನ್ನು ಕಳೆಯೋಕ್ಕಾಗಲ್ಲ. ಏನು ಬೇಕಾದ್ರೂ ಕಳಿ. ಬರ್ದ ಬೋಲ್ಡ್ ಮೇಲೆ ಬರ್ದೆ ಆಮೇಲೆ ನಂತರ ಬರೋರು ಇಬ್ಬರೇನ ಇದ್ರು ಅಷ್ಟೇನ, ಅಷ್ಟೊಂದು ಜನ ಕೈ ಎತ್ತದಾಗ ಫಸ್ಟ್ ಕ್ಲಾಸ್ ಬಿಡು. ಬರ್ದ್ರ ಬೋಲ್ಡ್ ಮೇಲೆ ಬರ್ದೆ. ಅಲ್ಲಿ ಆದಿದ್ಮೇಲೆ ಒಂದು 15 ದಿನ ಅಂತ ಹೇಳಿದ್ನಲ್ಲ, ನಮ್ಮ ಅಣ್ಣನ ಮದುವೆ ಪ್ರಾರಂಭ ಆಯಿತು. ಅಲ್ಲಿ ಲೀವ್ ಲೆಟರ್ ಕೊಡೋ ಅಂಥದ್ದು ನಾನು ಮಾಡಲಿಲ್ಲ. ಆ ನಂತರದಲ್ಲಿ ಏನಾಯಿತು, ವಿಜಯಲಕ್ಷ್ಮಿ ಅನ್ನೋ ಹುಡುಗಿ ನಮ್ಮ ಸ್ಕೂಲಾಗಿ ಮಿಡ್ಲ್ ಸ್ಕೂಲಾಗಿದ್ದಾಗ ಯಾವುದೇ ಒಬ್ಬ ಹುಡುಗಿಗೆ ಹೊಡಿತಿರಲ್ಲ ಮಾಸ್ಟ್ರುಗಳು, ಹೊಡಿತಿರಲ್ಲ. ಅಕಸ್ಮಾತ್ ಹೊಡೆದ್ರು ಕೈ ಇಟ್ಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ಹೊಡೆದ್ಬಿಟ್ಟು ಸುಮ್ಮನೆ ಮಾಡ್ಬಿಡು. ಹುಡುಗಿಯರಿಗೆ ಮಾತ್ರ, ಹುಡುಗರಿಗೆ ಸರಿಯಾಗಿ ಹೊಡ್ಯಾರು, ಬಾಣ ಬಗ್ಸೋರು ಅವಾಗೆಲ್ಲ ಆಗಿನ ಕಾಲದಾಗೆಲ್ಲ ಅವೆಲ್ಲ ಕಾಮನ್. ಆದ್ರೆ ನಾನು ಮಿಡ್ಲ್ ಸ್ಕೂಲಾಗಿ ಎಂದೂ ಬಾಣ ಬೇಕದು ಅದೆಲ್ಲ ಮಾಡಿರಲ್ಲ. ಒಂದೇ ಒಂದ್ಸರಿ ಒದೆ ತಿಂದಿದ್ದೀನಿ ನಾನು. ಯಾಕೆಂದರೆ ಅದೇ ಸ್ಕೂಲ್ ಮಾಸ್ಟ್ರು ಇವತ್ತೆಲ್ಲ ಪಾಠ ಮಾಡ್ತೀನಿ, ನಾಳೆ ಪ್ರಶ್ನೆಗೆ ಉತ್ತರಗಳು ನೀವೆಲ್ಲ ಓದ್ಕೊಂಬರ್ಬೇಕು ಅಂದರು. ಆ ಪ್ರಶ್ನೆ ಅಂದ್ರೇನು, ಉತ್ತರ ಅಂದ್ರೇನು ಅದೆಲ್ಲ ಗೊತ್ತಿಲ್ಲ ನನಗೆ. ಪ್ರಶ್ನೆ ಏನು ಅಂದ್ರೇನು, ಉತ್ತರ ಅಂದ್ರೆ ಕನ್ನಡ ಪಾಠ. ನವರಾತ್ರಿಯ ಆಗಮನದ ಸೂಚನೆಗಳು ಯಾವುವು? ಪ್ರಶ್ನೆ, ನವರಾತ್ರಿಯ ಆಗಮನದ ಸೂಚನೆಗಳು ಯಾವುವು? ನವರಾತ್ರಿಯ ಆಗಮನದ ಸೂಚನೆಗಳು ಯಾವುವೆಂದರೆ, ಭೂಮಿ ತಾಯಿಯು ಹಸಿರು ಕುಪ್ಪಸ ತೊಟ್ಟಂತೆ ಬೆಳೆಗಳ ಬಣ್ಣ ಒಪ್ಪವಿಟ್ಟಿರುತ್ತದೆ. ಗಿಡ ಮರಗಳಲ್ಲಿ ಜೋಕಾಲಿಯನ್ನು ಕಟ್ಟಿ ಜಿಗಿಯುವ ಒಂದು ಸಾಂಪ್ರದಾಯಿಕ ಆ ಕಾಲದಲ್ಲಿರುತ್ತದೆ. ಈ ರೀತಿಯಾದಂಥ ಉತ್ತರಗಳನ್ನು ಬರಿಬೇಕಾಯಿತು. ನಾನು ಬರೆದಿಲ್ಲ, ಯಾರೂ ಬರೆದಿಲ್ಲ, ನಾನಲ್ಲ ಯಾರೂ ಬರೆದಿಲ್ಲ. ಹೊಡೆದು ಬಾಣ ಬಂಗಿಸ್ಬಿಟ್ಟು ಅದ್ರ ಮೇಲೆ ಒಬ್ಬ ಅನ್ಕೊಂಡಿಸೋರು. ಆ ಕಾಲಕ್ಕೆ 7ನೇ ಕ್ಲಾಸಲ್ಲಿ, 7 ಅಲ್ಲ ಅದು 5ನೇ ಕ್ಲಾಸ್ ಇರ್ಬೇಕು. ಮಿಡ್ಲ್ ಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲ್ 5ನೇ ಕ್ಲಾಸ್. ಆವತ್ತೇ ಒದೇ ತಿಂದಿದ್ದು ನಾನು. ಅವತ್ತು ಓದಿ. ಇನ್ನೊಂದಿನ ಒದೇ ತಿನ್ಲಿಲ್ವಲ್ಲ. ಅವ್ರು ನಾಳೆಗೆ ಏನು ಪಾಠ ಮಾಡ್ತಾರೆ, ನಾನು ಇವತ್ತು ಸ್ಟಡಿ ಆಗಿದ್ದೀನಿ. ಸೊ ಆ 8 ವರ್ಕ್ ಮಾಡ್ಬಿಡ್ತು. ಅವ್ರು ನಾಳೆಗೆ ಏನು ಪಾಠ ಮಾಡ್ತಾರೆ ಅನ್ನೋದನ್ನ ನಾನು ನಾಳೆಗೆ ಅವ್ರಿಗೆ ಹೇಳಿನಿ. ಬೇರೆ ಹುಡುಗರುಗಳಿಗೆಲ್ಲ ಉದಾಹರಣೆಗಳನ್ನ ಕೊಡ್ತಾ ಇರೋದು, ಉದಾಹರಣೆಗಳನ್ನ ನೋಡಿ ಈ ಥರಕ್ಕಿಂತ ಹಿಂಗೆ ಬೋರ್ಡ್ ಮೇಲೆ ಬರೆಯೋಕೆ ಅವರು ಹಿಂಗೆ ಮಾಡಬೇಕು. ಇದು ನಾನೇ ಫಸ್ಟ್ ಹೇಳಿದ್ದೀನಿ. ಈಗ ಉದಾಹರಣೆಗೆ ಒಂದು ಬಾಲನ್ನು ಇದನ್ನು ಹೇಗೆ ಅಳತೆ ಮಾಡ್ತೀರಾ, ರೌಂಡ್ ವೃತ್ತಾಕಾರವಾಗಿರುತ್ತಲ್ಲ, ಹೇಗೆ ಅಳತೆ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ಹಾಕೋರು. ಶಿವಣ್ಣ ಮಾಡ್ಕೊಂಡು ಆ ಕಡೆಗೆ ಈ ಕಡೆಗೆ ಒಂದು ಇದನ್ನ ಇಕ್ಕೋದು, ಸ್ಕೇಲ್ಗಳು ಮಾರ್ಕ್ ಹಾಕೋಣದು. ಸೊ ಈ ಕೆಳಗಡೆ ಬರೋಂಥ ಭಾಗವನ್ನು ಅಳತೆ ಮಾಡ್ಕೊಂಡು ಲೆಕ್ಕ ಸಿಗುತ್ತಲ್ವ. ಈ ರೀತಿಯಾದಂಥ ಉತ್ತರ ನಾನು ಅವ್ರು ಪಾಠ ಮಾಡೋದಕ್ಕೆ ಮುಂಚೆ ಹೇಳ್ತಿರೋದಕ್ಕೆ ನನಗೆ ಅಫಿಷಿಯೇಟ್ ಕೊಡೋರು. ಚೆನ್ನಾಗಿ ಒಳ್ಳೆಯ ಸ್ಟೂಡೆಂಟ್, ಗುಡ್ 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 ಅನ್ನೋದು. ಸೊ ನೀವು ಮಿಡ್ಲ್ ಕ್ಲಾಸ್ ಗಂಟ ಸ್ಕಾಲರ್ ನೀವು? ಹೌದು. ಓದಿದ ಮಾತ್ರ 3ನೇ ಕ್ಲಾಸ್ ಇಲ್ಲಿ ಡೈರೆಕ್ಟ್ 5, 4 ಓದಿಲ್ಲ. 4ನೇ ತರಗತಿನ ಓದಿಲ್ಲ ನಾನು. ಸರಿ, 8ನೇ ಕ್ಲಾಸ್ ಬಂದಾಗ ಏನಾಯ್ತು? 8ನೇ ಕ್ಲಾಸಿಗೆ ಬಂದಾಗ ಈ ವಿಜಯಲಕ್ಷ್ಮಿ ಅನ್ನೋ ಹುಡುಗಿಗೆ ಅದೇ ಹಿಂಗಾಯ್ತು, ಹೆಡ್ ಮಾಸ್ಟ್ರು ಹಾಗೆ ಅಲ್ಲೆಲ್ಲ ಒಪ್ಕೊಂಡ್ರು ಅಂತ ಹೇಳಿದ್ನಲ್ವ, ಮದುವೆಗೆ ಬಂದ್ಬಿಟ್ನಲ್ಲ, ಲೀವ್ ಲೆಟರ್ ಕೊಟ್ಟಿರ್ಲಿಲ್ವಲ್ಲ. ಹುಡುಗಿನ ನನ್ನ ಕಣ್ಣು ಮುಂದೆ ಹೊಡೆದ್ರು. ಅವ್ರ ಅಕ್ಕನ ಮದುವೆಗೆ ಹೋಗ್ಬಿಟ್ಟಿತ್ತು. ಅದು ಲೀವ್ ಲೆಟರ್ ಕೊಟ್ಟಿಲ್ಲ. ಅದಕ್ಕೆ ಮುಂಚೆಲಿ ನಾನು ತಪ್ಪಿಸ್ಕೊಳೋದಕ್ಕೆ ಮುಂಚೆಲಿ, ಸ್ಕೂಲಿಗೆ ತಪ್ಪಿಸ್ಕೊಳೋದಕ್ಕೆ ಮುಂಚೆಲಿ ಎಲ್ಲಿಗೋ ಇದ್ದೆ. ಸರ್ ನಮ್ಮ ಅಕ್ಕನ ಮದುವೆ ಇತ್ತು, ಹೋಗಿದ್ದೆ. ಯಾಕೆ ಬಂದಿರಲ್ಲ ಮೊನ್ನೆ 1 ವಾರದಿಂದ ಯಾಕೆ ಬಂದಿರಲಿಲ್ಲ ಅಂದ್ರೆ ನಮ್ಮ ಅಕ್ಕನ ಮದುವೆಗೆ ಹೋಗಿದ್ದು. ಹಂಗೆ ಮಗ ಬಾಣಿತನನ್ನು ಮಾಡ್ಕೊಂಡು ಬಂದ್ಬಿಡೋದಲ್ವಾ. ಹೊಡೆದ್ರು ಅಂದ್ರೆ ಹಂಗೆ ಹೊಡಿಲಿಲ್ಲ ಹುಡುಗಿಗೆ, ವಿಜಯಲಕ್ಷ್ಮಿಗೆ. ವಿಜಯಲಕ್ಷ್ಮಿ ಅನ್ನೋ ಹುಡುಗಿಗೆ. ಅದು ಯಾರೋ ಏನು ಕತೆ ಅನ್ನೋ ನನಗೂ ಜಾಸ್ತಿ ಪರಿಚಯ ಇಲ್ಲ. 15 ದಿನ ಹೋಗಿರೋದು. ನನಗೇನು ಭಯ ಶುರು ಆಗ್ಬಿಟ್ಟು, ಹುಡುಗಿಗೆ ಹಿಂಗೆ ಹೊಡೆದ್ರಲ್ಲ, ನನಗೆ ಹಂಗೆ ಹೊಡಿಬೋದು. ಯಾಕಂದ್ರೆ ನೀವು ಮದುವೆ ಹೋಗೋರ, ಈಗ ನಾನು ಮದುವೆಗೆ ಹೋಗಿ ತಪ್ಪಿಸ್ಕೊಂಡ್ಬಿಟ್ಟು ನನಗೆ ಮದುವೆ ಹೋದ ನಂತರ ಹಿಂಗಾಯ್ತು. ನಮ್ಮ ಸ್ಕೂಲಾಗ ಹುಡುಗಿಯರಿಗೆ ಹೊಡಿತಿರಲಿಲ್ಲ. ಮಿಡ್ಲ್ ಸ್ಕೂಲಾಗೆ ಇದ್ದೇ ಹಿಂಗೆ ಬಾರ್ಸಾಕ್ಬಿಟ್ಟು ಹುಡುಗಿಗೆ, ನಾನು ಹುಡುಗ ನನಗೆ ಬಿಡ್ತಾರ, ಇನ್ಯಾವ ರೇಂಜ್ ಹೊಡಿಬೋದು ಅಂತ ಅವ್ರು ಸುದ್ದಿನೂ ಹೋಗ್ಲಿಲ್ಲ. ಈ ಸ್ಕೂಲಾಗ ನನ್ನ ಹುಡುಕಿ ಮುಂದೆ ಕರ್ಕೊಂಡು ಹೋಗೋರು ಮಾಸ್ಟ್ರುಗಳು. ಅಲ್ಲಿ ನನ್ನಂಥ ರೇಸ್ ಜನ ಬರಲಿಲ್ಲ ಯಾರೂ. ಹಾಗಾಗಿ ನನ್ನ ವಿದ್ಯಾಭ್ಯಾಸ ಮುಟ್ಕೋತು. ಎದರಿಕೆಗೆ ಬಿಟ್ಬಿಡ್ರಿ? ಬಿಟ್ಬಿಟ್ಟೆ. ಇಷ್ಟೇ ನನ್ನ ವಿದ್ಯಾಭ್ಯಾಸ ಕಟ್ಟಾಗೋದಕ್ಕೆ ಕಾರಣನೇ ಇದು. ಆ್ಯಕ್ಚುಲಿ ನಿಮ್ಮ ಲೈಫ್ ಹಾಳು ಮಾಡೋದು ಆ ಮೇಸ್ಟ್ರು. ಹೌದು. ಶಂಕರ ಟಿ ಎಮ್ ಅಂತ ಅನ್ನೋರು ಮಾಸ್ಟ್ರು ಅಂದರೆ ಶಂಕರಪ್ಪ ಅಂತ ಅವರು ಮಾಸ್ಟ್ರು. ನನಗೆ 15 ದಿನ ಆಗಿದ್ದಕ್ಕೆ ಅವರಿಗೆ ಅಷ್ಟು ಸುಲಭನಾಗಿ ಇದನ್ನು ಗುರ್ಸೋಕ್ಕಲ್ಲ. ಆದರೂ ಅವ್ರ ಹೆಸರು ಮರ್ತಿಲ್ಲ. ಇನ್ನು ಮಿಡ್ಲ್ ಸ್ಕೂಲ್ ಅದು ಪ್ರತಿಯೊಬ್ಬರ ಹೆಸರು ನನ್ನ ನೆನಪಿದೆ. ವಿದ್ಯಾ ಕಲಿಸ್ತಾರೆ, ನಾವು ಮರಿಬಾರ್ದು. ಅವರು ತಂದೆ ತಾಯಿಗಳು ಈಕ್ವಲ್. ಸೊ ಆ ಥರ ಶಂಕರಪ್ಪನವ್ರಿಗೆ ಎದುರ್ಕೊಂಡು ಅದಾಗೇನು ಬಿಟ್ಬಿಟ್ರು ಸ್ಕೂಲು? ಅವ್ನು ನನಗೆ ಹೋಗಿರಿ ನನಗೆ ಸರಿಯಾಗಿ ಹೊಡೆದ್ಬಿಡೋರು ಅಂತ ನನಗೆ ಗೊತ್ತು. ಬಿಟ್ಬಿಟ್ಟೆ. ಅಲ್ಲೇನು ಇಂಪ್ಲೇಸ್ ಮಾಡೋಕ್ಕಾಗಲ್ಲ ಆ ಕಾಲದಾಗೆ. ಈ ಕಾಲದಾಗ ನಮ್ಗೆ ಹೋಗಿಬಿಟ್ರೆ ಜೈಲುಗಳು ಅಲ್ಲ ಬಿಡೋದು. ಅದೇನು ಆ ಕಥೆನೇ ಬೇರೆ ಇರ್ತದೆ. ಅದೆಲ್ಲ ನನಗೆ ಗೊತ್ತಿರೋ ಅಂಥದ್ದು. ಸೊ ಆಮೇಲೆ ಸ್ಕೂಲ್ ಬಿಟ್ಮೇಲೆ ಏನಾಯ್ತು? ಒಂದು ಹುಡುಗಿನ ಲವ್ ಮಾಡಿದ್ದೆ. ಯಾವಾಗ?
ಮಿಡ್ಲ್ ಸ್ಕೂಲ್ ಲೆವೆಲ್ಲೇ ಸುಮ್ಮನೆ ಮಾತಾಡ್ಸೈತೆ ಲವ್ ಅಂದರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಆಕರ್ಷಣೆ ಅಂತ ಹೇಳ್ಬೋದು. ಲವ್ ಅಂದರೆ ಅದಕ್ಕೆ ಆದ ಅದೃತ್ಯ ಆದಂಥ ಒಂದು ಘನತೆಗಳಿರ್ತವೆ. ಆ ಪದಕ್ಕೆ ಎಲ್ಲ ಧಕ್ಕೆ ಥರ ಅಂಥದ್ದು ಬೇಡ. ಆ ವಯಸ್ಸಿನಲ್ಲಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ, ಕೇವಲ ಆಕರ್ಷಣೆ ಅಂತ ಮಾತ್ರ ಹೇಳ್ಬೋದು ಅಷ್ಟೇ. ಎಷ್ಟನೇ ಕ್ಲಾಸಲ್ಲಿ? ಸೆವೆಂತು. ಸೆವೆಂತಲ್ಲೇ ಲವ್? ಸೆವೆಂತ್ ಒಂದು ಇಲ್ಲಿ 3 ವರ್ಷ ಗ್ಯಾಪ್ ಆಗಿತ್ತಲ್ಲ ನಾನು. ಸೊ ಒಂಥರ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಥರ ನೀವು? ನಾನೇ ದೊಡ್ಡನು ಆ ಸ್ಕೂಲ್ಗೆ, ಆ ಮಿಡ್ಲ್ ಸ್ಕೂಲಿಗೆ ನಾನೇ ದೊಡ್ಡನು, ಒಂದು ಸ್ವಲ್ಪ ದೊಡ್ಡನು. ಇದು ದೊಡ್ಡವನೊಂದು ತೀರೋ ದೊಡ್ಡನಿಲ್ಲ, 2-3 ವರ್ಷ, 1-2-3 ವರ್ಷ ದೊಡ್ಡನು. ಹಾಗಾಗಿ ಆ ಹುಡುಗಿನ ಮದುವೆ ಆಗ್ಬಿಡ್ತಾನೆ ಅಂತ ಇವರು ಒಂದು ಸ್ವಲ್ಪ ಇದ್ರೆ ಆಗಿನ ಕಾಲದಾಗ ಗೊತ್ತಲ್ಲ ತಂದೆ ತಾಯಿಗಳು. ನಾನು ಏನು ಸುಮ್ಮನೆ ಮಾತಾಡ್ತೀನಿ, ನಾನು ಎಲ್ಗನ ಹೋಗ್ಬಿಟ್ಟೆ ಅವ್ರ ಮನೆಗೆ ಹೋಗ್ಬಿಟ್ಟವನೆ ಈ ರೀತಿ ತಿಳ್ಕೊಂಬಿಡೋದು ನಿಮ್ಮ ಅಪ್ಪ ಅಮ್ಮ. ಆ ರೀತಿ ತಿಳ್ಕೊಂಬಿಡೋದು. ಅವ್ರು ನಮಗೆ ಆದಂಥ ನಮ್ಮ ಒಂದು ಇದಕ್ಕೆ ತಕ್ಕಂಥ ವ್ಯಕ್ತಿತ್ವಕ್ಕೆ ತಕ್ಕಂಥವ್ರ ಕಡೆ ಮದುವೆ ಮಾಡೋಣ ಅನ್ನೋ ಅಭಿಪ್ರಾಯ ಎಲ್ಲ ತಂದೆ ತಾಯಿಗಳು ಇರೋ ಸಹಜವಾಗಿ ಅವ್ರಿಗೂ ಇರುತ್ತೆ. ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ಆಮೇಲೆ ಮಾಡೋಣ ಅಂತ ಇದನ್ನು ಹಿಂಗೆ ಮಾಡಬೇಡ ಅಂತ ಹೇಳಿದ್ರು. ನಾನು ನಮ್ಮಣ್ಣ ಇದನ್ನು ನಮ್ಮ ಇನ್ನೊಬ್ಬ ದೊಡ್ಡಣ್ಣ ಅವನೇ ನನಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಗಲಾಟೆ ಮಾಡಿಬಿಟ್ಟ. ಏನಿವಾಗ ಅಂತ ಹೇಳ್ಬಿಟ್ಟು ಮುಂಗಪ್ಪಾಗೋದು, ನನಗೆ ಗಲಾಟೆ ಆಗ್ಬಿಟ್ಟು. ಯಾರಿಗೆ? ನಮ್ಮ ದೊಡ್ಡಣ್ಣನ ಮೇಲೆ ನನಗೆ ಗಲಾಟೆ ಆಯಿತು. ಅವನಿಗೆ ಆ ಏಜಿನಾಗೆ ನಾನು ಹಿಂದಿರಿಕೆ ಆಯಿತು ಅಂದರೆ ಅದೇ ಪ್ರಥಮ, ಅದೇ ಕೊನೆ ಕೂಡ ಅದೇ. ಅವನು ಏನೋ ಕೇಳಬಾರದು ಮಾತಂತದನ್ನ ಕೇಳ್ದ. ಯಾಕ ಇದುವಾಗಿದೆ, ಏನು ಮಾಡ್ತಿದ್ಯಾ ಆ ಥರ ಎಲ್ಲ ಕೇಳ್ದ. ಏನಿವಾಗ ಅನ್ನೋ ಒಂದು ರೇಂಜಿಗೆ ಬೆಳವಣಿಗೆ ಆಗಿತ್ತು ನನ್ನ ಮೈಂಡ್ಸೆಟ್. ಏನಿವಾಗ ಅನ್ನೋನಿಗೆ ಅಂದರೆ ಪ್ರೌಢ ವ್ಯವಸ್ಥೆಗೆ ಒಂದು ಕಾಲಿಟ್ಟಿದ್ದೀನಿ ಅಂತ ನನಗೆ ಅನಿಸ್ತದೆ. ಆ ಏಜ್ನಾಗ ಈಗ ಯೋಚನೆ ಮಾಡಿದಾಗ ಆವಾಗ ನಾನು ಏನು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇರೋದು. ಆಮೇಲೆ ಹಿಂದಿರಿಕೊಂಡು ಮಾತಾಡಿದಾಗ ಹೊಡೆದ್ಬಿಟ್ಟಿದ್ದೆ ನಾನು, ಆಕಸ್ಮಿಕ ಅದು. ಅಲ್ಲೇನೋ ಅಲ್ಲೊಂದು ಸೋಕೇಶ್ ಇತ್ತು, ಅದು ಸ್ಕೂಲ್ ಡ್ರೈವರ್ ಇತ್ತು, ತಾಂಡಿ ಸುಚ್ಬಿಟ್ಟೆ. ಏನಾಗಲಿಲ್ಲ ನಮ್ಮ ಅಣ್ಣಂಗೆ, ಏನಾಗಲಿಲ್ಲ, ಸುಮ್ಮನೆ ದಟ್ ಸ್ಕ್ರ್ಯಾಚ್ ಒಂದು ಚೂರು ಹಿಂಗೆ ಅರ್ಕಂತ ಅಷ್ಟೇ. ಅದಕ್ಕೆ ಏನು ಮಾಡ್ಬಿಟ್ಟೆ, ನನ್ನ ಮಣ್ಣಿನ ಹೆದರ್ಕೊಂಡ್ಬಿಟ್ಟೆ, ಬ್ಲಡ್ ಎಲ್ಲ ಬಂದ್ಬಿಟ್ಟೆ. ಜಾಸ್ತಿ ಏನಲ್ಲ, ಸುಮ್ಮನೆ ಸ್ಕ್ರ್ಯಾಚ್, ಏನು ಮಾರ್ಕೇ ಇಲ್ಲ, ಇವಾಗಲೂ ಮಾರ್ಕಿಲ್ಲ, ಸುಮ್ಮನೆ ಹಿಂಗೆ ಅಂದೈತೆ ಅಷ್ಟೇ. ನಾನು ಚಾಕು ಅಲ್ಲ ಸ್ಕೂಲ್ ಇದು ಅವಾಗೆಲ್ಲ ಟೈಪ್ ರೆಕಾರ್ಡ್ಗೆ ಕ್ಯಾಸೆಟ್ಗಳು ಬರೋವು ಅವಾಗೆಲ್ಲ. ಒಂದು ಇದನ್ನು ಸ್ಕ್ರೂ ಡ್ರೈವರ್ ಇಟ್ಕೊಂಡಿರೋವಲ್ಲ, ಆ ಸ್ಕೂಲ್ ಡ್ರೈವರ್ನ ತಾಂಬಿಟ್ಟು ಅವ್ನು ಹೊಡ್ಯಾಕೆ ಬಂದ್ಬಿಡ್ತಾನಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಅಂತ ಇದು ಮಾಡೋಣ. ಆ ಹುಡುಗಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೈತಾವನಲ್ಲ ಅನ್ನೋ ಕಾರಣಕ್ಕೆ ಇವನು ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೇನು ಹೊಡೆದ್ರು ನಾನು ಕೇಳ್ತಿರಲಿಲ್ಲ. ಯಾಕೆ ಅವಳ ಮಾತಾಡ್ಸೋದು ನನಗೆ ಹಿಂಗೆ ಅಂದ್ಬಿಟ್ಟು ಆ ರೀತಿಯಾದಂಥ ಭಾವನೆ ಆ ಹುಡುಗಿನ ಬಿಟ್ಕೊಂಡು ಕೂಡ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಏನೋ ಇವಾಗ ಎದುರಿಗೆ ಮಾತಾಡೋವಂಥ ಸಾಮರ್ಥ್ಯ ಅವಾಗ ಬರೀ ಮಾತಿನಲ್ಲಿ ಬಂತು. ಹೊಡೆದ್ಬಿಟ್ಟ ನನಗೆ, ಬೇರೆ ವಿಷಯ ಕೊಡಿದ್ರೆ ನಾನು ತಲೆ ಕೆಡ್ಸ್ಕೊಂತಿರಲ್ಲ. ಇವಾಗ ಎದ್ರಕೊಂಬಿಟ್ರೆ ನಾನು ಅದನ್ನು ಬಿಟ್ಬಿಡೋದಕ್ಕೆ ಖಂಡಿತ ಅಂತ ಹೇಳ್ಬಿಟ್ಟು ನಾನು ಹೊಡೆಯೋಂಥ ಪ್ರಯತ್ನ ಪಟ್ಟೆ. ಆ ಟೈಮಿಗೆ ಸಿಕ್ಕಿದಂಥ ಹೊರಗೆ ಹೊಡೆಯೋಕೆ ಹೋದಾಗ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು. ಅವ್ನಿಗೆ ಬ್ಲಡ್ ಬಂದ್ಬಿಟ್ಟೈತೆ ಅಂತ ಅವರು ಎದುರಿಸ್ಬಿಟ್ರು. ಏನೂ ಆಗಿರಲಿಲ್ಲ, ಅದು ಮನೆ ಬಿಟ್ಬಿಟ್ಟೆ. ಮನೆ ಬಿಟ್ಬಿಟ್ಟೆ, ಕಾನೂನು ಅರಿವಿಲ್ಲ, ಚಿಕ್ಕ ವಯಸ್ಸು, ಹಳ್ಳಿ, ಈವರೆಗಿರಲಿಲ್ಲ, ನಮ್ಮ ದೇವಿನ ಹತ್ರ ಇದ್ದೆ ಅಂತ ಹಳ್ಳಿ ಬಿಟ್ಬಿಟ್ಟೆ. ನಾನು ಆ ಹುಡುಗಿನ ಲವ್ ಮಾಡ್ತಿದ್ನಲ್ಲ, ಅವ್ರಣ್ಣ ಕರ್ಕೊಂಡು ಹೋಗ್ಬಿಟ್ಟ. ನಿಮ್ಮ ಮನೆ ಕಂಪ್ತ ಅವ್ನು ಎದುರಿಸೇಬಿಟ್ಟ, ಭಾಳ ಎದುರಿಸ್ಬಿಟ್ಟ, ಪಿಕ್ಕಿಕ್ಕಿಸ್ಬಿಟ್ಟ. ಈ ಪೊಲೀಸರೆಲ್ಲ ಹುಡುಕ್ತಾವ್ರು, ನಿಮಗೆ ಏನಿಲ್ಲ, ನೀನು ಕರ್ಕೊಂಡೋಗಿ ಹಿಂಗೆಲ್ಲ ಹೊಡೆಯಲ್ಲ, ಎಲ್ಲ ಹೊಡೆದ್ಬಿಟ್ಟು ಚಚ್ಬಿಟ್ಟು ಎಲ್ಲ ಇದು ಮಾಡಿಬಿಡ್ತಾರೆ. ನೀನೇನು ಮಾಡ್ತೀವಿ ಇವಾಗ? ನಾನು ಏನು ಮಾಡೋಣ, ನನಗೇನು ಗೊತ್ತಿಲ್ಲ ಅಂದು. ಬಾ ನೀನು ಅಂತ ಹೇಳ್ಬಿಟ್ಟು ದಂಡಿನಿ ಶಿವರ ಅಂತ ಐತೆ ಅಲ್ಲಿ ತುರುವೇಕೆರೆ ತಂಗಿ ಸಿಮೆಂಟ್ ಫ್ಯಾಕ್ಟ್ರಿ ಹತ್ರ. ಅವ್ನು ಮದುವೆ ಆಗೈತಿತ್ತು ಅಲ್ಲೇನು. ಅಲ್ಲಿಗೆ ಕರ್ಕೊಂಡೋಗಿ 1-2 ದಿನ ಇಲ್ಲೇ ಇದ್ಬಿಡು ಅಂತೇಳಿ ಇರಿಸ್ತಾ. ನಾನು ಹೋಗಿರೋದು ಈ ಪೊಲೀಸ್ನರ ಬೈಕೆ. ಇವ್ರು ತಿಳ್ಕೊಂಡಿರೋದು ಹುಡುಗಿನೇ ಕರ್ಕೊಂಡೋಗ್ಬಿಟ್ಟು ಮದುವೆ ಹಾಕೋಯೇನೆ ಅಂತ ಇವ್ರು ತಿಳ್ಕೊಂಡ್ರು. ಮನೆಯವರು, ನಮ್ಮ ಮನೆಯವರು ಹೋಗ್ಬಿಟ್ಟವನೆ ಅಂತ ಇವ್ರು ತಿಳ್ಕೊಂಡವ್ರೆ. ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಒಂದು ಆ ಕಾರಣಕ್ಕೆ ನಾನು ಹೋಗಿದ್ದೀನಿ. ಇವ್ರು ತಿಳ್ಕೊಂಡ್ರೆ ಹುಡುಗಿನೇ ಕರ್ಕೊಂಡು ಹೋಗ್ಬಿಟ್ಟವನಿ ಅಂತ. ನಾನು ಅಷ್ಟೊಂದು ಸಾಮರ್ಥ್ಯ ನನಗೆ ಇರಲಿಲ್ಲ ಅವಾಗ. ಯಾವ ದುಡ್ಡಿನ ಕಾಸಿಂದೆಲ್ಲ ಇರಲಿಲ್ಲ. ನಮ್ಮ ಮನೆಗಳೇ ಅನುಕೂಲ ಆಗಿದ್ರು ನಮ್ಮ ಓನಾಗಿ ಜೇಬಾಗ ದುಡ್ಡು ಇಕ್ಕೊಂಡು ಓಡಾಟಷ್ಟು ಆಗಿನ ಕಾಲಕ್ಕೆ 93-94ನೇ ಸಾಲಿನಲ್ಲಿ ಅಷ್ಟೊಂದು ಸಾಮರ್ಥ್ಯ ಇರೋದು ಹುಡುಗಾಟದ ಮಾತಾದವಾಗ. ದುಡ್ಡೆಲ್ಲ ಇಟ್ಕೊಂಡು ಓಡಾಡಬೇಕು ಅಂದರೆ ಹುಡುಗಾಟಲ್ಲ. ಏನೋ 50 ರೂಪಾಯಿ 100 ರೂಪಾಯಿ ಇಕ್ಕೊಂಬಿಟ್ರೆ ಅದೇ ಒಂದು 4 ರೂಪಾಯಿ 5 ರೂಪಾಯಿ ಕೂಲಿ ಮಾಡೋ ಕೆಲಸ ಮಾಡೋರಿಗೆ 4 ರೂಪಾಯಿ 5 ರೂಪಾಯಿ 6 ರೂಪಾಯಿ ಅಷ್ಟೇ ಕೂಲಿ ಇದ್ದಿತ್ತು. ಅಂಥ ಸಂದರ್ಭದಲ್ಲಿ 1000 ರೂಪಾಯಿ ಇಟ್ಕೊಳ್ಳೋದು ಅಂದರೆ ಸಾಮಾನ್ಯದ ವಿಷಯ ಅಲ್ಲ ಅದು. ಹಾಗಾಗಿ ನನ್ನ ಹತ್ರ ಏನು ದುಡ್ಡಿರಲಿಲ್ಲ. ನಾನು ಆ ವಿಷಯದ ಬಗ್ಗೆ ಪ್ರಯತ್ನವೂ ಪಟ್ಟಿರಲಿಲ್ಲ.
ಹಾಗಾಗಿ ನಾನು ಅಲ್ಲಿ ಹೋದೆ. ಇವನು ಹೈಲೈಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟು ವಿಷಯ, ಪೊಲೀಸರು ಹುಡುಕ್ತಾವ್ರು, ದಿನ ಅಲ್ಲಿ ಊರಿಗೆ ಬರ್ತಾವ್ರೆ ಪೊಲೀಸ್ನವರು, ತುಮಕೂರಿಂದ ಬರ್ತಾವ್ರೆ ಪೊಲೀಸರು, ಗುಬ್ಬಿಯಿಂದ ಬರ್ತಾವ್ರೆ ಅಂತ ಈ ಥರ ಹೇಳೋಕ್ಕೆ ಭಯ ಶುರುವಾಯಿತು ನನಗೆ. ಕಾನೂನು ಅರಿವಿಲ್ಲದ ಕಾರಣದಿಂದ ಸಹಜವಾಗಿ ಭಯ ಶುರುವಾಯಿತು. ಹೌದಾ, ಹಿಂಗೆಲ್ಲ ಆಗೋಗ್ಬಿಟ್ಟೈತಾ ಅಂತನ. ಈಗ ಏನು ಮಾಡೋದು ಅಂತ, ನೀನೊಂದು ಕೆಲಸ ಮಾಡು, ಸುಮ್ಮನೆ ಮದುವೆ ಆಗ್ಬಿಡು ಅಂದ. ಮದುವೆ ಫಿಕ್ಸ್ ಆಗೋಯ್ತು. ಅದೇ ಹುಡುಗಿ ಜೊತೆ ಫಿಕ್ಸ್ ಆಯಿತು. ಆಗಲಿಲ್ಲ ಮದುವೆ, ಇರಿ ಹೇಳಿ. ಹಾಂ, ಮದುವೆ ಆಗಲಿಲ್ಲ, ಮಾತಿನಲ್ಲಿ ಫಿಕ್ಸ್ ಆಯಿತು. ಸೇಮ್ ಹುಡುಗಿ ಲವ್ ಮಾಡಿಬಿಡಿ, ಮಾತಿನಲ್ಲಿ ಫಿಕ್ಸ್ ಆಯ್ತೀವಿ. ಯಾವುದೇ ಚೌಟ್ರಿ ಆಗಲಿ, ಇನ್ನೊಂದಾಗಲಿ, ಮುಕ್ತಂದಾಗಲಿ ಯಾವುದೂ ಅಲ್ಲ, ಮಾತಿನಲ್ಲಿ ಮಾತ್ರ ಫಿಕ್ಸ್ ಆಯಿತು. ಹಾಗಾಗಿ ಅಲ್ಲಿ ನರಸಿಂಹಸ್ವಾಮಿ ಬೆಟ್ಟ ಅಂತ ಬರುತ್ತಲ್ಲಿ, ಇಂಥ ದಿನ ಅಂತ ನಿಗದಿ ಆಯಿತು, ಇವತ್ತೇ ಮದುವೆ ಆಗಬೇಕು ಅಂತಾನೆ. ಓಕೆ, ಅವರೇ ಎಲ್ಲ ತಾಳಿ ಪಾಳಿ ಎಲ್ಲ ಅವ್ರದ್ದೇ, ನಂದು ಎಂಟಾಣಿನೂ ಇಲ್ಲ, ಎಲ್ಲ ಓಕೆ ರೆಡಿ. ನಮ್ಮ ಮನೆ ಕಡೆಯಲ್ಲಿ ಉನ್ನತ ಮಟ್ಟದಲ್ಲೇ ಇದ್ವಿ. 15 ಎಕರೆ ತೋಟ, 16 ಜನ ಕೆಲಸಕ್ಕೆ ಬರೋರು. ಇವ್ರಿಗೆ ಕೊಡೋದಲ್ಲ, ಇನ್ಯಾರಿಗೆ ಕೊಡೋಣ, ಮಾಡಲೇ ಬಿಡು, ಇವ್ರಿಗೆ ಫೈಟ್ ಕೊಟ್ಕೊಳ್ಳೋಣ ಅನ್ನೋ ಅಭಿಪ್ರಾಯ ಅವ್ರಿಗೆ ಐತೆ. ನನಗೆ ಇವೆಲ್ಲ ಏನು ಅರ್ಥೈಸ್ಕೊಳ್ಳೋಂಥ ವಯಸ್ಸು ನಂದಲ್ಲ. ಹಾಗಾಗಿ ಆದ್ರಾಗಲಿ ಬಿಡು ಅಂದ್ಕೊಂಡೆ. ಆದ್ರೂ ಈ ಹುಡುಗಿ, ನಾನು ಲವ್ ಮಾಡ್ಕೊಂಥ ಹುಡುಗಿ ಅವರಾಗೆ ಇತ್ತಲ್ಲ, ಅವ್ರ ಮನೆಯಲ್ಲೇ ಇತ್ತಲ್ಲ. ನಾನಿರೋದೆಲ್ಲಿ ಇವಾಗ ದಂಡೀಶ್ವರದಲ್ಲಿ. ಈ ಗ್ಯಾಪ್ನಲ್ಲಿ ಅಲ್ಲೆಲ್ಲಿಗೆ ಹತ್ರ ದಂಡೇಶ್ವರಕ್ಕೂ ಅಲ್ಲಿಗೂ. ಆ ಗ್ಯಾಪ್ನಲ್ಲಿ ನಾನು ಒಂದ್ಸತಿ ಊರಿಗೆ ಬರ್ತೀನಿ ಬಿಡು ಅಂತ ತಕ್ಕನ ಡೇಟ್ ಫಿಕ್ಸ್ ಆಗೈತೆ, ಆಗಿರಾಯ್ತು, ರೆಡಿ ಊರಿಗೆ ಬರ್ತೀನಿ ಅಂತ ಊರಿಗೆ ಬಂದುಬಿಟ್ಟೆ ನಾನು. ಎಲ್ಲಿಗೆ, ನಮ್ಮ ಜಮೀನು ಇತ್ತಲ್ಲ ಅಲ್ಲಿ ಮುಖ್ಯಗುಡ್ಡ, ಅಲ್ಲಿಗೆ ಬಂದೆ. ನಮ್ಮ ಮನೇಲಿ ಯಾರೂ ಇರಲಿಲ್ಲ, ನಮ್ದು ಇದೇ ಊರಾಗಿರೋದ್ರಿಂದ ಇಲ್ಲಿದ್ರು ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿದ್ದರು. ನಮ್ಮ ಮತ್ತೆ ಒಬ್ಬರು ಚಿಕ್ಕವ್ರು ಮಾತ್ರ ಅಲ್ಲಿದ್ದರು ಅವತ್ತು ಅಲ್ಲಿದ್ದರು. ಆಮೇಲೆ ನಮ್ಮ ಪಡಿಗೆ ನಾನು ಹಿಂಗೆ ಹೋದೆ. ಆ ಕಾಲದಾಗೆಲ್ಲ ಸ್ಕೂಟ್ರುಗಳು ಅವೆಲ್ಲ ಕಷ್ಟ ಆಯಿತು, ಸೈಕಲ್ ತುಳಿಯೋದೇ ಒಂದು ದೊಡ್ಡ ವಿಷಯ. ನಮ್ಮ ಅಣ್ಣ, 2ನೇ ಅಣ್ಣ ಆವಾಗಲೇ ಬಂದಿದ್ದವನು, ಸೈಕಲ್ ತಗೊಂಬಂದ. ಎಲ್ಲ ಹೋಗಿದೆ ನೀನು ಅಂತ ಗದ್ರದ, ಅರ್ಥ ಆಗಲ್ಲ ನಿನಗೆ ಅಂತ ಬೈದ ಅವ್ನು ಸಹಜವಾಗಿ. ಆ ಉಳ್ಳೆ ಅವಾಗ ಮದುವೆ ಆಗುತ್ತೆ, ಕಾರಾಗಿ ಓಡಾಡೋಲ್ಲ ಮದುವೆ ಮಾಡಿಸ್ತೀನಿ, ಆ ಕೆಪಾಸಿಟಿ ಐತೆ, ಯಾಕೆ ಅವ್ರ ಮನೆಗೆಲ್ಲ ಹೋಗಿದ್ದೆ ನೀನು ಅಂತ ಬೈದ. ಸುಮ್ಮನಾತ ಅಂದೆ. ಬೆಳೆದ ಸೈಕಲ್ಲು ಅಂದೆ, ಕೊಟ್ಟ ಸೈಕಲ್ನ. ಅವ್ನು ಸೈಕಲ್ ತಗೊಂಡು ನಾನು ಸೀದಾ ಮನೆಗೆ ಹೋದೆ. ನಮ್ಮ ಮನೆ ತೋಟದಲ್ಲಿ ಇದ್ದಿದ್ದು. ಬೇರೆ ಮನೆಗಳು ಒಂದು 20ರಿಂದ 30 ಮನೆಗಳು ಹಳ್ಳಿ ಅಲ್ಲಿತ್ತು. ನಮ್ಮದೇ ಆದಂಥ ತೋಟದಲ್ಲಿ ನಮ್ಮ ಮನೆ ಒಂಟಿ ಮನೆ ಇದ್ದಿದ್ದು. ನಾವು ಹೊರಟೋದೆ ಮನೆಗೆ, ವಯಸ್ಸಾನಾಗಿಲ್ಲ ಮಾಡ್ಕೊಂಡು ಅಂತೇಳಿ ಅಂತ. ನಮ್ಮ ಮುಖ್ಯ ಒಬ್ಬರಿದ್ರು, ಎಲ್ಗೋ ಶಿವಪ್ಪ ನೀನು ಅಂತ ಹೇಳಿಬಿಟ್ಟು ನನಗೆ ಹಂಗೆ ಆ ರೀತಿಯೇ ಮಾತಾಡ್ಸ್ತಿತ್ತು. ಎಲ್ಗೋ ಶಿವಪ್ಪ ನೀನು, ಗೊತ್ತಾಗೋದಿಲ್ಲ, ಅಮ್ಮ ಅಪ್ಪ ಮಾಡ್ತಾಯಿದ್ದಾರೆ, ಹಂಗೆ ನಿನ್ನ ನೋಡ್ಕೊಂಡೆಲ್ಲ ಹತ್ಕೊಂತಿರ್ತಿದ್ದಾರೆ, ಗೊತ್ತಾಗಲ್ಲ ಹಿಂಗೆ ಅಂತ ಸಹಜವಾಗಿ ಬೈದರು. ನಾನು ಎಲ್ಲೂ ಹೋಗಿಲ್ಲ, ಏನಿಲ್ಲ, ಇದೇನಾಯಿತು, ಹಿಂಗೆ ಕಂಪ್ಲೇಂಟ್ ಕೊಟ್ಟವ್ರಲ್ಲ ಅಂತ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಕೇಳ್ತಿದ್ದೀನಿ. ನೀನು ಹಿಂಗೆ ಮಾಡಿದ್ಯಂತೆ, ಹಂಗೆ ಮಾಡಿದ್ಯಂತೆ ಒಂಥರ ಒಂದಕ್ಕೊಂದು ಸಂಬಂಧ ಬಲ್ದಂಗೆ. ಇಲ್ಲ, ನಾನು ಆ ಥರಕ್ಕೇನಿಲ್ವಲ್ಲ, ಹಿಂಗೆ ಕಂಪ್ಲೇಂಟ್ ಕೊಟ್ಟವ್ರೆ ಅಂದ್ರೂ ನಾನು ಅಂದ್ಕೊಂಡೋದೆ. ಯಾವ ಕಂಪ್ಲೇಂಟು ಇಲ್ಲ, ಸುಮ್ಮನಿರು, ಏನಿಲ್ಲ, ಯಾರು ಹೇಳಿದ್ದು ನಿನಗೆ ಹಿಂಗೆ ಏನೂ ಇಲ್ಲ ಅಂದರು. ಹಾಗಾಗಿ ಹಂಗಲ್ಲ ಏನೂ ಇಲ್ವಾ ಅಂತಾನೆ. ಇವರು ಅವಾಗ ಫೋನ್ ಇಲ್ಲ, ಇಲ್ಲಿಗೆ ಬಂದ್ಬಿಟ್ಟವ್ರು, ಯಾರನ್ನೋ ಒಬ್ಬನು ಸೈಕಲ್, ಅದೇ ಸೈಕಲಾಗಿ ಕಳಿಸಿ ಇಲ್ಲಿವರೆಗೂ ಸೈಕಲ್, ಒಂದು 25 ಕಿಲೋಮೀಟ್ರು ಸೈಕಲಾಗಿ ಬಂದ್ಬಿಟ್ಟು ನಾನು ಎಲ್ಲರೂ ಶಿವಣ್ಣ ಅಂತಾರೆ, ಶಿವಕುಮಾರ್ ನನ್ನ ಹೆಸರು, ಶಿವಣ್ಣ ಶಿವಪ್ಪ ಈ ಥರ 3 ಥರದ ಕರೀತಾರೆ ಒಂದೇ ಇದರಲ್ಲಿ. ಇಲ್ಲಿ ಬಂದ್ಬಿಟ್ಟಿದೆ ನೀವು ಹೇಗಾದರೂ ಮಾಡಿ ಅವ್ನ ಅಲ್ಲಿ ಇರಿಸ್ಕೊಳ್ಳಿ, ನಾವು ಬರ್ತೀವಿ, ನನ್ನ ಅಲ್ಲಿ ಇರಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವ್ನು ಕಳಿಸ್ಬೇಡಿ ಅಂತ ನಮ್ಮ ಮನೆಯವ್ರು ಹೇಳಿದ್ರೆ. ನಮ್ಮ ದೊಡ್ಡಪ್ಪರು, ನಮ್ಮ ಅಪ್ಪರ ಅಣ್ಣ ತಮ್ಮದಿರು, ಅವರು ಇವರು ಎಲ್ಲ ಒಂದು 15-20 ಜನ ಬಂದ್ಬಿಟ್ರು. ನಾನು ಮನೇಲೇ ಇದ್ದೀನಿ. ಅಲ್ಲಿಗೆ ಬಂದರು ಅಂದರೆ ನನಗೆ ಬೇಕಾದ ನಂತರ ನಮ್ಮ ದೊಡ್ಡಪ್ಪನ ಮಕ್ಳುಗಿರ್ತಾರೆ ಅಣ್ಣ ತಮ್ಮದಿರು, ಅವ್ರನ್ನೂ ಕಳಿಸಿದ್ರು. ಅವ್ರನ್ನ ಕಳಿಸಿ ನನ್ನ ಪಿಕ್ಚರ್ ನೋಡೋಣ ಬಾ ಅಂತ ಕರ್ಕೊಂಡೋಗಿರು. ಗುಬ್ಬಿಲಿ ಚೆನ್ನಾಗಿಲ್ಲ ಅಂತ ರಿಸಲ್ಟ್ ಮಾಡಿಬಿಟ್ಟು ಇಲ್ಲಿ ಕರ್ಕೊಂಬಂದ್ರು, ಜೈಭರತ್ಗೆ ತುಮಕೂರಿಗೆ ಕರ್ಕೊಂಬಂದ್ಬಿಟ್ಟು ಹೇಗಾದರೂ ಮಾಡಿ ಅವ್ರು ಕರ್ಕೊಂಬರೋ ಜವಾಬ್ದಾರಿ ನಿಂದು ಅಂತ. ಆ ಕಾಲಕ್ಕೆ 1,000 ಕೊಟ್ಬಿಟ್ಟವ್ರು ಅವ್ರಿಗೆ. ಆ ಕಾಲಕ್ಕೆ 1,000 ಅಂದರೆ ಹುಡುಗಾಟದ ಮಾತಲ್ಲ.